ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಅದನ್ನ ಉಲ್ಟಾ ಹೊಡಿತಿದ್ದಾರೆ ರಾಯರೆಡ್ಡಿ ಅವರು. ತಾವು ಹೇಳಿದಂತ ಸ್ಟೇಟ್ಮೆಂಟ್ಗೆ ಈಗ ಅದಕ್ಕೆ ಉಲ್ಟಾ ಅಂದ್ರೆ ತದ್ದು ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ರಾಯರೆಡ್ಡಿ ಅವರು. ಹಾಗಾದ್ರೆ ಈ ರೀತಿಯಾಗಿ ಉಲ್ಟಾ ಹೊಡೆಯೋದಕ್ಕೆ ಏನು ಕಾರಣ? ತಮ್ಮ ಸ್ಟೇಟ್ಮೆಂಟ್ ಈಗ ಚೇಂಜ್ ಆಗಿರೋದಕ್ಕೆ ಏನು ಕಾರಣ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ನಿನ್ನೆ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಒಂದು ಹೇಳಿಕೆ ಕೊಟ್ಟಿದ್ರು. ಯಾವುದದು? ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಸರ್ಕಾರ ನಂಬರ್ 1 ಅಂದಿದ್ರು. ಆದ್ರೆ ಈಗ ಇವತ್ತು ಆ ಸ್ಟೇಟ್ಮೆಂಟ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ವಿರುದ್ಧವಾಗಿರುವಂತ ಮಾತುಗಳಾಡ್ತಿದ್ದಾರೆ. ಪೇಪರ್ನಲ್ಲಿ ಬಂದಿದ್ದು ತಪ್ಪಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಲಿ ಅನ್ನುವಂತ ಮಾತಾಡ್ತಿದ್ದಾರೆ. ವಿಧಾನಸೌಧದ ಕಟ್ಟಿದ ಕೆಂಗಲ್ಲ ಹನುಮಂತಯ್ಯ ಜೊತೆಯಲ್ಲಿ ಅಂತಹ ಕೆಂಗಲ್ ಹನುಮಂತಯ್ಯ ಮೇಲೂ ಕೂಡ ಆಪಾದನೆ ಬಂತು ಅನ್ನುವಂತ ಮಾತಾಡ್ತಿದ್ದಾರೆ. ಇನ್ನು ನಿಜಲಿಂಗಪ್ಪ ಅವರ ಮೇಲೆ ಆಪಾದನೆ ಬಂದಿತ್ತು. ಅದರ ಜೊತೆಯಲ್ಲಿ ಭ್ರಷ್ಟಾಚಾರದ ಆರೋಪ ಬರೋದು ಸಹಜ. ಹೀಗಾಗಿ ಏನೇ ಆರೋಪ ಬಂದರೂ ಕೂಡ ತನಿಖೆ ಆಗ್ಲಿ ಅನ್ನೋದಾಗಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಈಗ ನಿನ್ನೆ ಆಡಿದಂತ ಒಂದು ಮಾತು ಅಂದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಸರ್ಕಾರ ನಂಬರ್ 1 ಅನ್ನುವಂತ ಮಾತಾಡಿದ್ರು. ಆದ್ರೆ ತಾವು ಹೇಳಿದಂತ ಸ್ಟೇಟ್ಮೆಂಟ್ ಅನ್ನೇ ಈಗ ಉಲ್ಟಾ ಹೊಡಿತಿದ್ದಾರೆ. ಹಾಗೆ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಸಾಮಾನ್ಯ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಯಾರೋ ಹೇಳಿದ ಪ್ರಶ್ನೆನೋ ಯಾರೋ ಏನು ಮಾತನಾಡಿದ್ರು ಅಂದ್ರೆ ಅಲ್ಲ, ಇಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತ ಮಾತಿದು. ಈ ಮೂಲಕವಾಗಿ ಹಲವು ಪ್ರಶ್ನೆಗಳು ಮೂಡುತ್ತಾ ಇದೆ. ಯಾಕೆ ಆ ರೀತಿಯಾದಂತ ಹೇಳಿಕೆ ಕೊಟ್ರು, ಜೊತೆಯಲ್ಲಿ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ. ರಾಜ್ಯದಲ್ಲಿರುವಂಥ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಬಗ್ಗೆನೂ ಕೂಡ ಚರ್ಚೆ ಆಯಿತು ವಿತ್ ಅ ಲಾಟ್ ಆಫ್ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ಸ್ಟೇಟ್ಮೆಂಟ್ ಅದು ನನ್ನ ಪತ್ರಿಕೆಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಅಲ್ಲ. ಫಸ್ಟ್ ಆಫ್ ಆಲ್ ಐ ವಾಂಟ್ ಮೇಕ್ ಇಟ್ ವೆರಿ ಕ್ಲಿಯರ್ ಆ್ಯಂಡ್ ಐ ವಾಂಟ್ ಟು ಟಾಕ್ ಆಲ್ವೇಸ್ ಟ್ರೂತ್. ಆಮೇಲೆ ಇಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ. ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್. ನಮ್ಮ ಪಕ್ಷ ನನಗೇನೂ ಹೇಳಿಲ್ಲ, ಮುಖ್ಯಮಂತ್ರಿಗಳು ಏನೂ ಮಾತಾಡಿಲ್ಲ, ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ. ವಾಟ್ ಐ ಟಾಕ್ ಅದನ್ನು ಹೇಳ್ತೇನೆ, ಧೈರ್ಯದಿಂದ ಹೇಳ್ತೇನೆ, ಅದ್ರಾಗೇನು ಮುಲಾಜಿ ಇಲ್ಲ. ಅದನ್ನು ದಯವಿಟ್ಟು ಇದನ್ನು ಗಮನಿಸಬೇಕು. ನಾನೇನು ಹೇಳಿದೆ ಅವ್ರಿಗೆ, ಹೌದಪ್ಪ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಉಳಿದಿದೆ, ಇದನ್ನೆಲ್ಲ ಮುಂದುವರಿಸಿ. ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರಜಾವಾಣಿಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರೆದಿದ್ದಾರೆ. ಅದು ಪ್ರಜಾವಾಣಿ ರಿಪೋರ್ಟ್ ಇರಲಿಲ್ಲ. ಅಲ್ಲಿ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಯಾರೂ ರಿಪೋರ್ಟರ್ ಇರಲಿಲ್ಲ. ಐ ಡೋಂಟ್ ನೋ, ದೇರ್ ವಾಸ್ ನೋ ರಿಪೋರ್ಟರ್. ಇಟ್ಸ್ ನಾಟ್ ಎ ಸ್ಟೇಟ್ಮೆಂಟ್. ನಂದು ಅದರಲ್ಲಿ ಹಾಕಿದ್ದು ನೋಡಿದೆ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಗುಣಮಟ್ಟ ನಡೀತಾ ಇದೆಯಪ್ಪ, ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ? ಒಂದು 10 ವರ್ಷದಾಗೇ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ, ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗಿಬಿಡ್ತವೆ. ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿದ್ದಾರೆ, ಅದು ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಮಾಡಬೇಕು. ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ, ನಮ್ಗೆ ಆ ದೊಡ್ಡ ಹಣೆಪಟ್ಟೆ ಬಂದುಬಿಟ್ಟದೆ, ಇದು ಸರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ನಾನು ಏನು ಹೇಳಿದೆ, ಮೊದಲು ನಾವು ಸರಿ ಇರಬೇಕು, ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಸರಿ ಆಗಬೇಕು, ಅಂದರೆ ನಾವು ಸರ್ಕಾರವನ್ನು ಒಳ್ಳೆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯು ಪ್ಲೀಸ್ ರಿಪೋರ್ಟ್ ದಿಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತಲೂ ಹೇಳಿದೆ ನಾನು. ಇದನ್ನೇನು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತಿರಲ್ಲ, ಪ್ಲೀಸ್ ಮೇಕ್ ದಿಸ್ ಮೈ ಸ್ಟೇಟ್ಮೆಂಟ್ ಇನ್ ದ ರಿಪೋರ್ಟ್. ಈ ಥರದ ಭ್ರಷ್ಟಾಚಾರಗಳು ಆಗಬಾರ್ದು, ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? I never accused BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಭಾಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ನು ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಆ್ಯಂಡ್ ಆ್ಯಸ್ ಎ ಲೆಗಿಸ್ಲೇಚರ್
ಐ ಸ್ಪೋಕ್ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಹಿಂದೆ ಮುಂದೆ ನೋಡಿಲ್ಲ. ಫ್ಲೋರ್ ಆಫ್ ದ ಹೌಸಲ್ಲಿಯೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತಲೇ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ ಇದನ್ನು. ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ನೋಡಿ, ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ್ದೆ, ಟ್ರಾನ್ಸ್ಫರ್ಸ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಇದು ಸಿದ್ದರಾಮಯ್ಯ ಗೌರ್ಮೆಂಟಿನ ಸಮಸ್ಯೆ ಅಲ್ಲ. ಇದು ಇತ್ತೀಚಿನ 10-20 ವರ್ಷಗಳಲ್ಲಿ ಈ ಥರದ ಕರ್ನಾಟಕದಲ್ಲಿ ಆಗ್ತಾ ಬಂದಿದೆ. ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿದೆ, ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ನಮ್ಮ ರಾಜ್ಯ ಸುಧಾರಣೆ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ, ನನ್ನ ಆಸೆ. ಈಗ ನಾವೆಲ್ಲರೂ ಕೆಟ್ಟೋಗಿದ್ದೇವೆ, ಸರಿ ಇಲ್ಲ. ಅದ್ರ ಹಿಂದಿನ ದಿವಸನೂ ನಾನು ಮಾತಾಡಿದ್ದೆ, ಅದು ಪತ್ರಿಕೆಯಲ್ಲಿ ಬಂದಿದೆ. ಏನಂತ ಹೇಳಿದ್ದೆ ನಾನು? ಕರಪ್ಷನ್ನಿಗೆ ಫಸ್ಟ್ ಕಾರಣ ಫಸ್ಟ್ ಡೇ ಆಫ್ ದ ನಾಮಿನೇಷನ್. ಯಾವ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಲೆಕ್ಷನ್ ನಡೀತದೆ, ನಾಮಿನೇಷನ್ ಕೊಟ್ಟ ದಿನದಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ. ಇದು ಸತ್ಯ ಅಲ್ವಾ? ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟೆಲ್ಲ ಆಗುತ್ತೆ, ಇದಕ್ಕೆಲ್ಲ ಒಂದು ಎಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತಲೂ ಹೇಳಿದ್ದೆ ನಾನು ಹಿಂದಿನ ದಿವಸ. ಇನ್ನು ಪಬ್ಲಿಕ್ ಮೀಟಿಂಗಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಮತ್ತು ಇಷ್ಟೆಲ್ಲ ಹೆವಿ ಕರಪ್ಷನ್ ಆಗಿ ಇಷ್ಟೆಲ್ಲ ಪಾರ್ಟಿಗಳು ಬಡದಾಡಿ ಏನು ಹೋದ ಸರಿ ಏನಾಯಿತು, BJP ಗೌರ್ಮೆಂಟೆಲ್ಲ ಏನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ? JDS ಗೌರ್ಮೆಂಟಲ್ಲಿ ಏನಾಯಿತು ಅಂತ ಗೊತ್ತಿಲ್ವಾ? ಚಾರ್ಜಸ್ ಇಲ್ವಾ ಚೀಫ್ ಮಿನಿಸ್ಟರ್ಗಳ ಹಿಂದೆ? ಚೀಫ್ ಮಿನಿಸ್ಟರ್ ಆಧಾರ ಮೇಲೆ ಇವ್ರ ಮೇಲೆ ಇದು ಆಗಬಾರ್ದು. ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕು, ಇದ್ರ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ ಕರಪ್ಟ್ ಇದೆ ಅಂತ ನಾನು ಎಲ್ಲಿ ಹೇಳಿಲ್ಲ, ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಅಪ್ರಿಷಿಯೇಟಿಂಗ್ ಅವರ್ ಹಾನರಬಲ್ ಚೀಫ್ ಮಿನಿಸ್ಟರ್. ಯಾಕಂದರೆ ಇತ್ತೀಚಿನ ಬಜೆಟ್ ಬುಕ್ ತೆಗೀರಿ ತಾವು. ಬಜೆಟ್ ಪುಸ್ತಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರು, ಇನ್ಮೇಲೆ ಟ್ರಾನ್ಸ್ಫರ್ನಲ್ಲಿ ಕರಪ್ಷನ್ ನಿಲ್ಲಬೇಕು. ಅದಕ್ಕಾಗಿಯೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಸಬ್ ರಿಜಿಸ್ಟರ್, ಮೈನ್ಸ್ ಆ್ಯಂಡ್ ಜಿಯೋಲಜಿ, ಕಮರ್ಷಿಯಲ್ ಟ್ಯಾಕ್ಸ್, ಇಂಥ ಎಲ್ಲ ಅಧಿಕಾರಿಗಳು ಇನ್ಮೇಲೆ ರೆಕಮೆಂಡೇಶನ್ ಮೇಲೆ ಟ್ರಾನ್ಸ್ಫರ್ ಆಗುವ ಹಾಗಿಲ್ಲ. ಓನ್ಲಿ ಆನ್ ದ ಕೌನ್ಸಿಲಿಂಗ್. ಇವನ್ ಐ ಮಸ್ಟ್ ಅಪ್ರಿಷಿಯೇಟ್ ಪ್ರಿಯಾಂಕಾ ಖರ್ಗೆ. ಏನಂತ ಹೇಳಿದ್ರು ಅವರು, ಈ PDOಗಳನ್ನೆಲ್ಲನೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವು ಶಾಸಕರು ವಿರೋಧ ಮಾಡಿದ್ದಾರೆ, ಅವರವ್ರ ಅಭಿಪ್ರಾಯ. ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಅದು ಎಲ್ಲ ಟ್ರಾನ್ಸ್ಫರ್ಸನ್ನು ನೀವು ಬೇಕಾದ್ರೆ ಕೌನ್ಸಿಲಿಂಗೇ ಮಾಡಿ. ಮುಂದೆ ಯಾರೇ ಸರ್ಕಾರ ಬರಲಿ ಹೋಗಲಿ, ಈ ವ್ಯವಸ್ಥೆ ನಿಲ್ತದೆ. ಇಲ್ಲದ್ರೆ ಈ ಭ್ರಷ್ಟ ವ್ಯವಸ್ಥೆ, ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ ಏನು ಬಂದಿದೆ ಅದು ಹೋಗ್ತದೆ ಅನ್ನೋಂಥ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೀವು ಅಪ್ರಿಷಿಯೇಟ್ ಮಾಡಬೇಕಲ್ಲ ಅವ್ರನ್ನ. ಈ ನೋಡಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಸದ್ಯ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ. ಆದ್ರೆ ಈಗ ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಿದಾರಲ್ಲ, ದಿಢೀರ್ ಅಂತ ಉಲ್ಟಾ ಹೊಡೆಯೋದಕ್ಕೆ ಏನು ಕಾರಣ, ಯಾವ ರೀತಿ ಅಂತ ಈ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಅಖಿಲೇಶ್, ಏನು ನಿನ್ನೆ ಅಷ್ಟೇ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಅನ್ನುವಂಥ ಮಾತನ್ನು CM ಆರ್ಥಿಕ ಸಲಹೆಗಾರ ಇರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು. ಇದನ್ನು ಎಲ್ಲ ಪತ್ರಿಕೆಗಳು ಕೂಡ ಸುದ್ದಿಯನ್ನು ಮಾಡಿರುವಂಥದ್ದು. ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಇಟ್ಕೊಂಡು ಇವತ್ತು BJP JDS ರಾಯರೆಡ್ಡಿಯವರ ವಿರುದ್ಧ ಮುಗಿಬಿದ್ದಿರುವಂಥದ್ದು, ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಮುಗಿಬಿದ್ದಿರುವಂಥದ್ದು. ಯಾಕಂತಂದರೆ 40% ಆರೋಪ ಮಾಡಿ ಒಂದು ಸರ್ಕಾಚಾರ ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಚುನಾವಣೆಯ ಪ್ರಚಾರವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ 60% ಸರ್ಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಸಾಕಷ್ಟು ಆರೋಪಗಳು ಮಾಡ್ತಿರುವಂಥದ್ದು. ಕೆಲವೊಂದಿಷ್ಟು ಗುತ್ತಿಗೆದಾರರು ಕೂಡ ಬರಿತಾ ಇರುವಂಥದ್ದು. ಗುತ್ತಿಗೆದಾರರು ಕೂಡ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬಹಳಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇದರ ಜೊತೆಗೆ ಇವತ್ತು ದಿಢೀರ್ ಸುದ್ದಿಗೋಷ್ಠಿಯನ್ನು ಕರೆದು ಸ್ಪಷ್ಟನೆ ಕೊಡುವಂಥ ಕೆಲಸಕ್ಕೆ ರಾಯರೆಡ್ಡಿ ಅವರು ಮುಂದಾಗ್ತಾರೆ. ಆದರೆ ಈ ಒಂದು ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲೂ ಕೂಡ ರಾಯರೆಡ್ಡಿ ಅವರು ಭ್ರಷ್ಟಾಚಾರದ ಹೇಳಿಕೆಯನ್ನು ಅಲ್ಲಗಳಿತಾ ಇಲ್ಲ. ಅದರ ಜೊತೆ ನಾನು ಹೇಳಿದಿರೋದು ನಿಜ ಇದೆ, ಇರೋದನ್ನೇ ನಾನು ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ, ಕೆಲವೊಂದಿಷ್ಟು ಗುತ್ತಿಗೆ ಕೆಲಸದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡೀತಾನೆ ಇರುತ್ತೆ. ಹೀಗಾಗಿಯೇ ನಾನು ಅಧಿಕಾರಿಗಳ ಜೊತೆ ಮಾತಾಡುವಾಗ ಈ ಒಂದು ಹೇಳಿಕೆಯನ್ನು ನೀಡಿದ್ದೇನೆ. ಆದರೆ ಪತ್ರಿಕಾ ಹೇಳಿಕೆಯನ್ನು ನೀಡಿಲ್ಲ. CM ಸಿದ್ದರಾಮಯ್ಯ ಅವರು ಬಗ್ಗೆ ಹೆಸರನ್ನು ನಾನು ಹೇಳಿಲ್ಲ. ಅದ್ರ ಜೊತೆಗೆ ಸರ್ಕಾರದ ಹೆಸರನ್ನು ಹೇಳಿಲ್ಲ, ಯಾವುದೇ ಪಕ್ಷದ ಹೆಸರನ್ನು ಹೇಳಿಲ್ಲ. ಕಳೆದ 10ರಿಂದ 20 ವರ್ಷದಲ್ಲಿ ಈ ಒಂದು ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೀತಾ ಇದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಬೇಕನ್ನೋ ನಿಟ್ಟಿನಲ್ಲಿ ನಾನು ಹಲವು ಬಾರಿ ಈಗಾಗಲೇ CMಗೆ ಪತ್ರ ಬರೆದಿದ್ದೇನೆ. ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ
ಈ ಒಂದು ಮಾತನ್ನು ನಾನು ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಸಮರ್ಥನೆಗೆಳ್ಕೊಂಡ್ರು. ಆದರೆ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ BJPಗೆ ಅಸ್ತ್ರವಾಗಿದ್ದಂತೂ ನಿಜ, JDSಗೆ ಅಸ್ತ್ರವಾಗಿದ್ದಂತೂ ನಿಜ. ಇತ್ತ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಕೂಡ ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಅಖಿಲೇಶ್.